ಬೊಮ್ಮನಹಳ್ಳಿ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಈ ಪ್ರಕರಣವನ್ನ ಭೇದಿಸಿದ್ದಾರೆ. ಕೃಷ್ಣ ಬರ್ಮಾ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದವನಿಂದಲೇ ಈ ಕೊಲೆ ನಡೆದಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಹಲವರ ಜೊತೆ ಮಹಿಳೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಂತೆ ಇದೇ ಕಾರಣಕ್ಕೆ ಕೊಲೆಯನ್ನ ಮಾಡಲಾಗಿದೆ. ಉಸಿರುಗಟ್ಟಿಸಿ ಬಿಹಾರಕ್ಕೆ ಕೊಲೆ ಮಾಡಿ ಈ ಕೊಲೆ ಮಾಡಿದಂತಹ ಆರೋಪಿ ಏನಿದ್ದಾನೆ ಆತ ಬಿಹಾರಕ್ಕೆ ಎಸ್ಕೇಪ್ ಆಗಿದ್ದಾನೆ. ಬಿಹಾರ ಮೂಲದ ಪಾಸ್ವಾನ್ ಎಂಬಾತನಿಂದ ಈ ಕೊಲೆ ನಡೆದಿದೆ. ಸದ್ಯ ಈ ಆರೋಪಿ ಪಾಸ್ವಾನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಅಕ್ರಮ ಸಂಬಂಧ ಹಿನ್ನೆಲೆಯಲ್ಲಿಯೇ ಈ ಕೊಲೆ ಆಗಿದೆ ಅನ್ನುವಂತಹ ಆರೋಪ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪ್ರೀತಿ, ಕಳೆದ ವಾರ ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಡೆದಿದ್ದಂತಹ ಒಂಟಿ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬಿಹಾರ ಮೂಲದ ಕೊಲೆ ಆರೋಪಿ ಪಾಸ್ವಾನನ್ನ ಬಂಧಿಸುವಲ್ಲಿ ಕಡೆಗೂ ಬೊಮ್ಮನಹಳ್ಳಿ ಪೊಲೀಸರು ಯಶಸ್ವಿಯಾಗಿರುವಂತದ್ದು. ಉತ್ತರ ಭಾರತ ಮೂಲದ ಸುಮಾರು 40 ವರ್ಷ ವಯಸ್ಸಿನ ಕೃಷ್ಣ ಬರ್ಮಾ ಮಹಿಳೆ ಕೊಲೆಯಾಗಿರ್ತಾಳೆ. ಈಕೆ ಬೆಂಗಳೂರಿನ ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ಅಡಿಗೆ ಕೆಲಸವನ್ನ ಮಾಡಿಕೊಂಡು ಆಕೆ ಒಬ್ಬಂಟಿಯಾಗಿ ವಾಸವಾಗಿರ್ತಾಳೆ. ಸದ್ಯ ಆರೋಪಿ ಪಾಸ್ವಾನ್ ಇದ್ದಾನೆ. ಈತ ಬಹು ದಿನಗಳಿಂದಲೂ ಕೂಡ ಕೊಲೆಯಾದಂತಹ ಮಹಿಳೆ ಕೃಷ್ಣ ಬರ್ಮಾ ಏನಿದ್ದಾಳೆ ಈಕೆಯ ಸಂಪರ್ಕದಲ್ಲಿರ್ತಾನೆ. ಈತ ಕೂಡ ಆಕೆ ಜೊತೆ ಅನೈತಿಕವಾದಂತಹ ಸಂಬಂಧ ಇಟ್ಕೊಂಡಿದ್ದ ಅಂತ ವಿಚಾರಗಳು ಸದ್ಯಕ್ಕೆ ಹೊರ ಬರ್ತಿರುವಂತದ್ದು. ಈತ ಮೂಲತಃ ಬಿಹಾರದವನು. ಈತನಿಗೆ ಆಲ್ರೆಡಿ ಮದುವೆ ಆಗಿದೆ. ಮದುವೆಯಾಗಿ 4 ಜನ ಮಕ್ಕಳಿದ್ರು ಕೂಡ ಬೆಂಗಳೂರಿಗೆ ಬಂದಂತವನು ಕೃಷ್ಣ ಬರ್ಮಾ ಮಹಿಳೆ ಏನಿದ್ದಾಳೆ ಆಕೆ ಜೊತೆ ಅನೈತಿಕವಾದಂತಹ ಸಂಬಂಧವನ್ನ ಮುಂದುವರಿಸಿದ್ದ. ಆದ್ರೆ ಆ ಪಾಸ್ವಾನ್ ಮಹಿಳೆ ಜೊತೆ ಅನೈತಿಕವಾದಂತಹ ಸಂಬಂಧ ಇಟ್ಕೊಂಡಿದ್ದಂತ ವಿಚಾರ ಈತನ ಕುಟುಂಬಸ್ಥರಿಗೆ ಗೊತ್ತಾಗಿರೋದಿಲ್ಲ. ಯಾಕಂದ್ರೆ ಆ ಹೆಂಡತಿ ಮತ್ತು ಮಕ್ಕಳು ಬಿಹಾರದಲ್ಲಿ ಇರ್ತಾರೆ. ಈತ ಕೆಲಸವನ್ನ ಅರಸ್ಕೊಂಡು ಬೆಂಗಳೂರಿಗೆ ಬಂದವನು ಈಕೆ ಜೊತೆ ಅಕ್ರಮವಾದಂತಹ ಸಂಬಂಧವನ್ನ ಇಟ್ಕೊಂಡಿರ್ತಾನೆ. ಆದ್ರೆ ಆ ಕೊಲೆಯಾದಂತಹ ಮಹಿಳೆ ಕೃಷ್ಣ ಬರ್ಮಾ ಇದ್ದಾಳೆ ಈಕೆ ಕೇವಲ ಪಾಸ್ವಾನ್ ಮಾತ್ರ ಅಲ್ಲ, ಆತನನ್ನ ಹೊರತುಪಡಿಸಿ ಬೇರೆ ವ್ಯಕ್ತಿಗಳ ಜೊತೆಲೂ ಕೂಡ ಅಕ್ರಮವಾದಂತಹ ಸಂಬಂಧವನ್ನ ಇಟ್ಕೊಂಡಿದ್ದು. ಹೀಗಾಗಿ ಇದೇ ವಿಚಾರಕ್ಕೆ ಪದೇ ಪದೇ ಜಗಳ ಆಗ್ತಾ ಇತ್ತು. ಈ ಹಿಂದೆ ಹಲವು ಬಾರಿ ಕೊಲೆಯಾದಂತ ಕೃಷ್ಣ ಬರ್ಮಾ ಏನಿದ್ದಾಳೆ ಆಕೆಗೆ ಬುಧವಾರ ಹೇಳುವಂತ ಕೆಲಸವನ್ನ ಮಾಡಿದೆ, ಆದ್ರೆ ಸರಿಪಡಿಸ್ಕೊಂಡಿಲ್ಲ. ಹೀಗಾಗಿ ಕಳೆದ ವಾರ ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಜಗಳ ಆಗಿ ಆಕೆಯನ್ನ ಉಸಿರುಗಡಿಸಿ ಹತ್ಯೆಯನ್ನ ಮಾಡಿದೆ ಅಂತೇಳಿ ಸದ್ಯ ಬೊಮ್ಮನಹಳ್ಳಿ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಆರೋಪಿ ತಪ್ಪನ್ನು ಒಪ್ಕೊಂಡಿರುವಂತದ್ದು. ಪ್ರೀತಿ, ಶಿವಕುಮಾರ್, ಈಗ ಬಿಹಾರದಲ್ಲಿ ಹೋಗಿ ತಲೆಮರೆಸಿಕೊಂಡಿದ್ದಂತಹ ಈ ಆರೋಪಿಯನ್ನ ಪತ್ತೆ ಹಚ್ಚಿದ ಹೇಗೆ ಪೊಲೀಸರು? ಪ್ರಮುಖವಾಗಿ ಪ್ರಕರಣ ವರದಿಯಾದಂತ ದಿನ ಆಕೆ ಕೃಷ್ಣ ಬರ್ಮಾ ಏನಿದ್ದಾಳೆ ಆಕೆ ಒಬ್ಬಂಟಿಯಾಗಿ ವಾಸವಾಗಿರ್ತಾಳೆ. ಬೆಂಗಳೂರಿನ ಖಾಸಗಿ ಅಪಾರ್ಟ್ಮೆಂಟ್ ಮನೆ ಒಂದರಲ್ಲಿ ಅಡುಗೆ ಕೆಲಸವನ್ನ ಮಾಡ್ಕೊಂಡಿರ್ತಾಳೆ. ಹಾಗೆ ವಾಸವಾಗಿದ್ದಂತ ಮನೆ ಮಾಲೀಕರು ಕೊಡುವಂತ ಡೀಟೇಲ್ಸ್ ಏನಿದೆ, ಅವ್ರು ಕೊಡುವಂತ ಮಾಹಿತಿ ಪ್ರಕರಣದಲ್ಲಿ ಪ್ರಮುಖವಾದಂತ ಲೀಡ್ ಆಗುತ್ತೆ. ಅಂದ್ರೆ ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿ ಬಂದು ಹೋಗ್ತಿದ್ದ ಮನೆಗೆ, ಈಕೆ ಜೊತೆ ಒಬ್ಬ ವ್ಯಕ್ತಿ ಸತತವಾದಂತ ಸಂಪರ್ಕದಲ್ಲಿದ್ದ. ವಾರದಲ್ಲಿ 3 ರಿಂದ 4 ಸಲ ಈಕೆ ಮನೆಗೆ ಬಂದು ಹೋಗ್ತಿದ್ದ ಅನ್ನೋ ವಿಚಾರವನ್ನ ಯಾವಾಗ ಮನೆ ಮಾಲೀಕರು ಬೊಮ್ಮನಹಳ್ಳಿ ಪೊಲೀಸರಿಗೆ ತಿಳಿಸ್ತಾರೆ, ಬೊಮ್ಮನಹಳ್ಳಿ ಪೊಲೀಸರು ಕೂಡಲೇ ಆ ಒಂದು ಟವರ್ ಡಂಪ್ ನಲ್ಲಿ ಆಕ್ಟಿವ್ ಆಗಿದ್ದಂತ ನಂಬರ್ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದ್ ಕಡೆ ಕೊಲೆಯಾದಂತ ಕೃಷ್ಣ ಬರ್ಮಾ ಇದ್ದಾಳೆ ಆಕೆಯ ಮೊಬೈಲ್ ಅನ್ನ ಸೀಸ್ ಮಾಡ್ಕೊಂಡು ಆಕೆಗೆ ಕೊಲೆಯಾದಂತ ದಿನ ಅತಿ ಹೆಚ್ಚು ಬಾರಿ ಬಂದಂತ ಕರೆಗಳನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಪಾಸ್ವಾನ್ ಹಲವು ಸಲ ಈಕೆಗೆ ಕರೆಯನ್ನ ಮಾಡಿರ್ತಾರೆ. ಕೂಡಲೇ ಆ ನಂಬರ್ ಅನ್ನ ಟ್ರೇಸ್ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಆರೋಪಿ ಬೆಂಗಳೂರಿನಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ರೈಲ್ನ ಮೂಲಕವಾಗಿ ಬಿಹಾರಕ್ಕೆ ಎಸ್ಕೇಪ್ ಆಗಿರ್ತಾನೆ. ಆತನ ಮೊಬೈಲ್ ಆನ್ ಆದಂತ ಸಂದರ್ಭದಲ್ಲಿ ಅದು ಬಿಹಾರ ತೋರಿಸ್ತಾ ಇರುತ್ತೆ. ಕೂಡಲೇ ಅಲರ್ಟ್ ಆದಂತ ಪೊಲೀಸರ ಒಂದು ತಂಡ ಬಿಹಾರಕ್ಕೆ ಹೋಗಿ ಸದ್ಯ ಆರೋಪಿಯನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿರುವಂತದ್ದು. ಯಾವಾಗ ಆರೋಪಿಯನ್ನ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಆಗ ಆತ ನಡೆದಿರುವಂತ ಇಡೀ ಪ್ರಸಂಗವನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತದ್ದು. ಪ್ರೀತಿ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.